ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಭಾರತದ ಲೆಜೆಂಡರಿ ಗಾಯಕಿ ಆಶಾ ಭೋಸ್ಲೆ ನಮ್ಮನ್ನೆಲ್ಲ ಬಿಟ್ಟು ಇಹಲೋಕ ತ್ಯಜಿಸಿದ್ದಾರೆ. ಹೃದಯ ಸ್ತಂಭನದಿಂದ ದೇಶ ಕಂಡ ಅಪ್ಪಟ ಗಾಯಕಿ ಆಶಾ ಭೋಸ್ಲೆ ನಿಧನರಾಗಿದ್ದಾರೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲು ಮಾಡಲಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಅವರ ನಿಧನಕ್ಕೆ ವಿಶ್ವದಾದ್ಯಂತ ಇರುವ ಅಪಾರ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಇಂಥ ಆಶಾ ಭೋಸ್ಲೆ ಬಗ್ಗೆ ನಿಮಗೆ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಗರ್ಭಿಣಿ ಇದ್ದಾಗಲೇ ಗಂಡ ಮನೆಯಿಂದ ಹೊರ ಹಾಕಿದ್ಯಾಕೆ? 3 ಮಕ್ಕಳಾದ ಮೇಲೆ ಯಾರನ್ನ ಮದುವೆಯಾದ್ರು? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಸುಮಾರು 20ಕ್ಕೂ ಅಧಿಕ ಪ್ರಾದೇಶಿಕ ಭಾಷೆಗಳಲ್ಲಿ ಹಾಡಿರುವ ಆಶಾ ಭೋಸ್ಲೆ ಸಂಗೀತ ಪ್ರಿಯರ ಅಚ್ಚುಮೆಚ್ಚು. ಹಿಂದಿ, ಮರಾಠಿ ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಆಶಾ ಭೋಸ್ಲೆ ಹಾಡಿದ್ದು ಲೆಕ್ಕವಿಲ್ಲದಷ್ಟು ಹಾಡುಗಳನ್ನ ಹಾಡಿದ್ದಾರೆ. ಬಹುತೇಕ ಮಂದಿ ಆಶಾ ಭೋಸ್ಲೆಯವರನ್ನ ಕೇವಲ ಗಾಯಕಿ ಅಂತ ನೋಡಿದ್ದಾರೆ. ಆದ್ರೆ ಅವರೊಬ್ಬ ಯಶಸ್ವಿ ಉದ್ಯಮಿ. ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅನ್ನೋದು ಹಲವರಿಗೆ ಗೊತ್ತೇ ಇಲ್ಲ. ಭಾರತೀಯ ಚಿತ್ರರಂಗದ ದಂತಕತೆ ಆಶಾ ಭೋಸ್ಲೆ ತಮ್ಮ ಸುಮಾರು 8 ದಶಕಗಳ ಸುದೀರ್ಘ ವೃತ್ತಿ ಜೀವನದಲ್ಲಿ ಸಾವಿರಾರು ಹಾಡುಗಳನ್ನ ಹಾಡಿ ಜನಪ್ರಿಯರಾದವರು. ಆದ್ರೆ ಅವರ ವೈಯಕ್ತಿಕ ಜೀವನ ಅಷ್ಟೇ ನೋವಿನಿಂದ ಕೂಡಿತ್ತು. ಗಾಯಕಿ ಆಶಾ ಭೋಸ್ಲೆ ಮೊದಲ ವಿವಾಹ ಮುರಿದು ಬಿದ್ದಿದ್ದರ ಹಿಂದೆಯೂ ದೊಡ್ಡ ಕತೆ ಇದೆ. ಆಶಾ ಭೋಸ್ಲೆ ಕೇವಲ 16 ವಯಸ್ಸಿನಲ್ಲಿದ್ದಾಗ ತಮಗಿಂತ 20 ವರ್ಷ ಹಿರಿಯರಾದ ಗಜಪತ್ ರಾವ್ ಭೋಸ್ಲೆ ಅನ್ನೋರನ್ನ ಪ್ರೀತಿಸಿ ಮದುವೆಯಾಗ್ತಾರೆ. ಈ ಮದುವೆಗೆ ಅವರ ಕುಟುಂಬದ, ವಿಶೇಷವಾಗಿ ಅವರ ಅಕ್ಕ ಲತಾ ಮಂಗೇಶ್ವರ್ ಅವರ ತೀವ್ರ ವಿರೋಧ ಇತ್ತು. ಈ ಮದುವೆಯ ಕಾರಣದಿಂದ ದೀರ್ಘಕಾಲದವರೆಗೆ ತಂಗಿ ಆಶಾ ಅವರೊಂದಿಗೆ ಮಾತನಾಡ್ತಾ ಇರಲಿಲ್ಲ ಅನ್ನೋ ಮಾತುಗಳು ಈಗಲೂ ಕೇಳಿ ಬರ್ತದೆ. ತಮ್ಮ ಮೊದಲ ಮದುವೆಯಲ್ಲಿ ಆಶಾ ಅವರು ಸಾಕಷ್ಟು ಮಾನಸಿಕ ಮತ್ತು ದೈಹಿಕ ಕಿರುಕುಳ ಅನುಭವಿಸಿದ್ರು. ಗಜಪತ್ ರಾವ್ ಅವರು ಆಶಾ ಅವರ ಕುಟುಂಬದೊಂದಿಗೆ, ಅದರಲ್ಲೂ ಮುಖ್ಯವಾಗಿ ಲತಾ ಸಂಪರ್ಕ ಇಟ್ಕೊಳ್ಳೋದನ್ನ ಇಷ್ಟಪಡ್ತಾ ಇರಲಿಲ್ಲ. ಆದ್ರೆ ಅವರ ಮೇಲೆ ಸಂಶಯ ಪಟ್ಟಿದ್ರಂತೆ. ಆಶಾ ಭೋಸ್ಲೆ ಅವರ ಜೀವನದ ಅತ್ಯಂತ ನೋವಿನ ಘಟನೆ ಅಂದ್ರೆ ಅವರು ತಮ್ಮ 3ನೇ ಮಗುವಿನ ಗರ್ಭಿಣಿಯಾಗಿದ್ದಾಗ ಅನುಭವಿಸಿದ ನರಕ ಯಾತನೆ. ಗಜಪತ್ ರಾವ್ ಅವರು ತಮ್ಮ ಪತ್ನಿ ಆಶಾರನ್ನ ಇದ್ದಕ್ಕಿದ್ದಂತೆ ಹೊರ ಹಾಕಿದ್ರು. ಈಗಾಗಲೇ 2 ಮಕ್ಕಳಿದೆ, ಅಲ್ಲದೆ ಪತ್ನಿ ತುಂಬು ಗರ್ಭಿಣಿ ಬೇರೆ. ಇಂಥ ಸ್ಥಿತಿಯಲ್ಲಿ ಹೇಗಿರ್ತಾಳೆ ಅನ್ನೋದನ್ನು ಯೋಚಿಸದೆ ಮನೆಯಿಂದ ಹೊರ ಹಾಕಿದ್ರು. ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ತಮ್ಮ ತಾಯಿ ಮತ್ತು ಸಹೋದರಿಯ ಆಶ್ರಯ ಪಡೆಯಬೇಕಾಯಿತು. ಆತ್ಮೀಯರೇ, ಹಳೆಯ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ನೆನಪಿಸಿಕೊಂಡಿದ್ದ ಗಾಯಕಿ ಆಶಾ, ನನ್ನ ಮೊದಲ ಮದುವೆಯಲ್ಲಿ ದೌರ್ಜನ್ಯ ಮತ್ತು ಕೆಟ್ಟ ನಡವಳಿಕೆಗಳಿದ್ದವು. ಆದ್ರೆ ನಾನು ಯಾರನ್ನೂ ದೂಷಿಸೋದಿಲ್ಲ ಮತ್ತು ಯಾರ ಮೇಲೂ ಕೆಟ್ಟ ಭಾವನೆ ಹೊಂದಿಲ್ಲ. ಒಂದು ವೇಳೆ ನಾನು ಭೋಸ್ಲೆ ಅವರನ್ನ ಭೇಟಿಯಾಗದಿದ್ರೆ ನನಗೆ ಇಂತಹ ಅದ್ಭುತವಾದ 3 ಮಕ್ಕಳು ಸಿಗ್ತಾ ಇರಲಿಲ್ಲ ಅಂದಿದ್ರು. ನಂತರದ ದಿನಗಳಲ್ಲಿ ಆಶಾ ಭೋಸ್ಲೆ ಅವರು ಖ್ಯಾತ ಸಂಗೀತ ನಿರ್ದೇಶಕ RD ಬರ್ಮನ್ ಅವರನ್ನ 1980ರಲ್ಲಿ ಮದುವೆ ಆಗ್ತಾರೆ. 1994ರಲ್ಲಿ ಬರ್ಮನ್ ಅವರು ನಿಧನರಾಗುವವರೆಗೂ ಅವರಿಬ್ಬರ ನಡುವೆ ಗಾಢವಾದ ಪ್ರೀತಿ ಮತ್ತು ಗೌರವ ಇತ್ತು. ಹೀಗೆ ಕಷ್ಟದ ಬದುಕು ಸಾಗಿಸಿದ ಆಶಾ ಭೋಸ್ಲೆ ವಿಶ್ವದಾದ್ಯಂತ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಹೀಗಾಗಿಯೇ ದೇಶ ವಿದೇಶದಲ್ಲೂ ಆಸ್ತಿ ಪಾಸ್ತಿ ಹೊಂದಿದ್ದಾರೆ. ಆಶಾ ಭೋಸ್ಲೆ ಒಡೆತನದ ರೆಸ್ಟೋರೆಂಟ್ಗಳು ವಿಶ್ವದ 6 ಪ್ರಮುಖ ನಗರಗಳಲ್ಲಿದೆ. ಅವೆಲ್ಲವೂ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡಿದೆ ಅನ್ನೋದು ಬಹುತೇಕರಿಗೆ ಗೊತ್ತೇ ಇಲ್ಲ. ಲೆಜೆಂಡರಿ ಗಾಯಕಿ ಆಶಾ ಭೋಸ್ಲೆ ಶಿಸ್ತನ್ನ ಮೈಗೂಡಿಸಿಕೊಂಡವರು. ಲೈಫ್ನ ಪ್ರತಿಯೊಂದು ಹಂತದಲ್ಲಿಯೂ ಆಶಾ ಭೋಸ್ಲೆ ಕಟ್ಟುನಿಟ್ಟಾಗಿ ಇದ್ದವರು. ಗಾಯಕಿಯಾಗಿ ಸಾಕಷ್ಟು ಪ್ರಯೋಗ ಮಾಡಿದವರು. ಪಾಪ್ ಜೊತೆ ಫ್ಯೂಷನ್ ಅನ್ನು ಸೇರಿಸಿ ಹಾಡೋದಕ್ಕೆ ಶುರು ಮಾಡಿದ್ರು. ಆಗಿನ್ನೂ ಆ ಪ್ರಕಾರ ಮುನ್ನೆಲೆಗೆ ಬಂದಿರಲೇ ಇಲ್ಲ. ಹೀಗೆ ಬದುಕಿನಲ್ಲಿ ಕೇವಲ ಸಾಕಷ್ಟು ಪ್ರಯೋಗಗಳನ್ನ ಮಾಡಿದ್ರು. ಇಂತಹ ಪ್ರಯೋಗಗಳಲ್ಲಿ ಒಂದು ರೆಸ್ಟೋರೆಂಟ್. ಆಶಾ ಭೋಸ್ಲೆ ಒಡೆತನದ ರೆಸ್ಟೋರೆಂಟ್ ಭಾರತದಲ್ಲಿ ಇಲ್ಲ. ಮೊದಲು ದುಬೈನ ವಾಫಿ ಸಿಟಿಯಲ್ಲಿ ಆರಂಭಗೊಂಡಿತ್ತು. 2002ರಲ್ಲಿ ಮೊದಲು ಈ ರೆಸ್ಟೋರೆಂಟ್ನ ಆಶಾ ಭೋಸ್ಲೆ ಶುರು ಮಾಡಿದ್ರು. ಇದು ಇವತ್ತಿಗೂ ಯಶಸ್ವಿಯಾಗಿ ನಡೀತಾ ಇದೆ. ಉತ್ತರ ಹಾಗೂ ಪಶ್ಚಿಮ ಭಾರತದ ಆಹಾರಗಳನ್ನ ಇಲ್ಲಿ ನೀಡಲಾಗುತ್ತೆ. ಅಂದ ಹಾಗೆ ಈ ರೆಸ್ಟೋರೆಂಟ್ನ ಹೆಸರು ಆಶಾಸ್ ರೆಸ್ಟೋರೆಂಟ್. ದುಬೈನಲ್ಲಿ ಆರಂಭ ಆಗಿದ್ದ ಆಶಾಸ್ ರೆಸ್ಟೋರೆಂಟ್ ಮುಂದೆ ಬೇರೆ ಬೇರೆ ನಗರಗಳಲ್ಲಿ ಶುರುವಾಯಿತು. ಅಬುಧಾಬಿ, ಕತರ್, ಕುವೈತ್, ಬಹ್ರೇನ್ ನಲ್ಲಿ ಶುರು ಮಾಡಿದ್ರು. ಬಳಿಕ UKಯ ಬರ್ಮಿಂಗ್ ಹ್ಯಾಮ್ ನಲ್ಲಿ ಶುರು ಮಾಡಿದ್ರು.
ಈ ಎಲ್ಲ ಕಡೆಯಲ್ಲಿಯೂ ಆಶಾ ಭೋಸ್ಲೆಯ ಆಶಾಸ್ ರೆಸ್ಟೋರೆಂಟ್ ಸಿಕ್ಕಾಪಟ್ಟೆ ಜನಪ್ರಿಯ ಆಗಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.